ಹಾಯ್ ನಮಸ್ತೆ, ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ವಾಶಿಕ್ ಮುಲ್ಕಿ. ಕಳೆದ 1.5 ತಿಂಗಳಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರಿನಲ್ಲಿ ಸೇಫ್ ಫುಟ್ಪಾತ್ ಅನ್ನುವಂಥ ಯೋಜನೆಯನ್ನು ಕೈಗೊಂಡಿದೆ. ಅಂತಂದರೆ ಫುಟ್ಪಾತನ್ನು ಅಕ್ರಮವಾಗಿ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿರ್ತಾರೋ ಅಂಥ ಒತ್ತುವರಿಗಳನ್ನು ತೆರವು ಮಾಡುವಂಥದ್ದು ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇರುವಂಥ ಅಥವಾ ಕಂಡಿರುವಂಥ ಒಂದು ಯೋಜನೆ ಇದು. ಬೆಂಗಳೂರಿನ ಅಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫುಟ್ಪಾತ್ಗಳನ್ನು ಜನರ ಅಂದರೆ ಪಾದಚಾರಿಗಳ ಓಡಾಟಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು GBA ಜಾರಿ ಮಾಡಿರುವಂಥದ್ದು. ಕಳೆದ 44 ದಿನ ಅಂದರೆ ಹೆಚ್ಚು ಕಮ್ಮಿ 1.5 ತಿಂಗಳಿನಿಂದ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ಕೈಗೊಂಡಿದೆ. ಸೊ ಈಗಲೂ ಕೂಡ ಪ್ರಗತಿಯಲ್ಲಿರುವಂಥದ್ದು. ಈಗಲೂ ಕೂಡ ನಗರದ ಬೇರೆ ಬೇರೆ ಪ್ರಮುಖ ರಸ್ತೆಗಳಲ್ಲಿನ ಫುಟ್ಪಾತನ್ನು ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಅದು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಸರ್ಕಾರದ ಅಂಗಸಂಸ್ಥೆಗಳೇ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ಅದನ್ನು ತೆರವು ಮಾಡಲಾಗ್ತಾ ಇದೆ. ಬೆಸ್ಕಾಂ ಸಹಾಯ ಪಡೆದು ಫುಟ್ಪಾತ್ ಮೇಲಿರುವಂಥ ಟ್ರಾನ್ಸ್ಫಾರ್ಮರ್ಗಳನ್ನು ತೆರವು ಮಾಡ್ತಾ ಇದ್ದಾರೆ, ಅನುಪಯುಕ್ತ ಕಂಬಗಳನ್ನು ತೆರವು ಮಾಡ್ತಾ ಇದ್ದಾರೆ, ನಂದಿನಿ ಬೂತ್ಗಳನ್ನು ತೆರವು ಮಾಡ್ತಾ ಇದ್ದಾರೆ, ಕಿಯಾಸ್ಕ್ಗಳನ್ನು ತೆರವು ಮಾಡ್ತಾ ಇದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಇಟ್ಟಿರುವಂಥ ತಳ್ಳುಗಾಡಿಗಳನ್ನು ಕೂಡ ತೆರವು ಮಾಡ್ತಾ ಇರುವಂಥದ್ದು. ಅಂಗಡಿ ಮುಂಗಟ್ಟುಗಳು ಅಕ್ರಮವಾಗಿ ಈ ಒಂದು ಫುಟ್ಪಾತ್ಗೆ ಕಟ್ಕೊಂಡಿರುವಂಥ ಮೆಟ್ಟಿಲುಗಳು ಮುಂತಾದವುಗಳನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಅಂದರೆ ಯಾರೂ ಕೂಡ ಫುಟ್ಪಾತ್ಗಳನ್ನು ಯಾವುದೇ ಕಾರಣಕ್ಕಾದರೂ ಆಕ್ರಮಿಸ್ಕೊಂಡಿರಬಾರ್ದು ಅನ್ನುವಂಥದ್ದು ಈ ಒಂದು ಯೋಜನೆಯ ಒಟ್ಟಾರೆ ಸಾರಾಂಶ. ಈಗ GBA ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರುವಂಥದ್ದು. ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದ ಬಳಿಕ ಈಗೇನು ಖಾಲಿಯಾಗಿದೆ ಫುಟ್ಪಾತ್ಗಳು, ಈ ಫುಟ್ಪಾತ್ನಲ್ಲಿ ಒಂದು SOPಯನ್ನು ಸ್ಟ್ಯಾಂಡರ್ಡ್ ಆಪರೇಷನನ್ನು ಪ್ರೊಸೀಜರನ್ನು ಜಾರಿ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಏನಿದೆ SOP, ಹೇಗಿರುತ್ತೆ SOP, ಯಾಕೆ SOP ಅನ್ನುವಂಥದ್ದನ್ನು ಈಗ ನಾನು ಒಂದು ಸ್ವಲ್ಪ ಡೀಟೇಲ್ಡಾಗಿ ಮಾತಾಡ್ತಾ ಹೋಗೋಣ. ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿರುವಂಥ ಪ್ರಮುಖ ಅಂದರೆ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರೋಡ್ಗಳಲ್ಲಿನ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾತ್ರ ತೆರವು ಮಾಡ್ತಾ ಇರುವಂಥದ್ದು. ಸೊ ಈಗ ಎಲ್ಲೆಲ್ಲಿ ತೆರವು ಹೆಚ್ಚು ಕಮ್ಮಿ 1500 ಕಿಲೋಮೀಟ್ರ್ ಉದ್ದದ ರಸ್ತೆ ಬದಿಯಲ್ಲಿರುವಂಥ ಫುಟ್ಪಾತ್ಗಳನ್ನು ತೆರವು ಮಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ಹೆಚ್ಚು ಕಮ್ಮಿ 900 ಕಿಲೋಮೀಟ್ರ್ಗೆ ಹತ್ರ ಒತ್ತುವರಿ ತೆರವು ಕಾರ್ಯಾಚರಣೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಶಿವಾಜಿನಗರದ ಘಟನೆ ಒಂದು ಬಿಟ್ಟರೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಯಶಸ್ವಿಯಾಗಿದೆ. ಶಿವಾಜಿನಗರದಲ್ಲಿ ನಮಗೆ ಗೊತ್ತಿದೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಡೀಟೇಲ್ಡಾಗಿ ಅದ್ರ ಬಗ್ಗೆ ನಾನು ಹೋಗೋದಿಲ್ಲ, ಜಸ್ಟ್ ನಿಮಗೆ ನೆನಪಿಸಿದೆ ಅಷ್ಟೇ. ಬಹುತೇಕ ಕಡೆಗಳಲ್ಲಿ ಯಶಸ್ವಿಯಾಗಿ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಭಾಳ ತಮ್ಮ ಕಾರ್ಯಕ್ಷಮತೆಯನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ, ಈ ಒಂದು ಯೋಜನೆಯಲ್ಲಿ, ಪ್ರಾಜೆಕ್ಟಲ್ಲಿ ತೋರಿಸಿರುವಂಥದ್ದು. ಸೊ ಈಗ SOPಗಳನ್ನು ಜಾರಿ ಮಾಡಬೇಕು ಅಂತ GBA ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. SOP ಮೊದಲ ಅಂಶ ಏನು ಅಂತಂದರೆ, ಎಲ್ಲೆಲ್ಲಿ 15 ಅಡಿಗಿಂತಲೂ ಹೆಚ್ಚಿನ ಫುಟ್ಪಾತ್ ಇದೆ ಅಲ್ಲಿ 5 ಅಡಿಗಳಷ್ಟು ಜಾಗದಲ್ಲಿ ಅಂಗಡಿಗಳನ್ನು ಹಾಕೋದಕ್ಕೆ GBA ಅವಕಾಶವನ್ನು ಮಾಡಿಕೊಡುತ್ತೆ. ಹಂಗಂತ ಎಲ್ಲ ಕಡೆಗಳಲ್ಲೂ ಕೊಡೋದಿಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ. ಅಂದರೆ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಅಧಿಕಾರಿಗಳು ಎಲ್ಲಿ ಅಂಗಡಿಗಳನ್ನು ಹಾಕೋಬೋದು ಅಂತ ಜಾಗವನ್ನು ಗುರುತು ಮಾಡ್ತಾರೋ ಅಲ್ಲಿ ಅಂಗಡಿಗಳನ್ನು ಹಾಕೋದಕ್ಕೆ ಅವಕಾಶವನ್ನು GBAನೇ ಮಾಡಿಕೊಡುತ್ತೆ. ಅಲ್ಲಿ ವೆಂಡಿಂಗ್ ಝೋನ್ ಅಂತ ಘೋಷಣೆ ಆಗುತ್ತೆ, ಅದು ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಸಿಗುತ್ತೆ. ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಸಿಗೋದಕ್ಕೂ ಮೊದಲು ಸರ್ಕಾರದ ಅಂಗಸಂಸ್ಥೆಗಳ ಕೆಲವೊಂದಿಷ್ಟು ಅಂಗಡಿಗಳನ್ನ ಈಗಾಗಲೇ ಹೇಳಿದೆ, KMF ನಂದಿನಿ ಅಥವಾ ಈ ಕೈಮಗ್ಗ ಇಲಾಖೆಯ ಅಂಗಡಿಗಳು, ಕಿಯೋಸ್ಕ್ಗಳಿರ್ಬೋದು, ಅಥವಾ ಏನು ಚರ್ಮ ಕುಟೀರಗಳು. ಸೊ ಇಂಥವಕ್ಕೆ ಮೊದಲ ಆದ್ಯತೆ ಇರುತ್ತೆ. ಅದಾದ ಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಥ ಜಾಗಗಳನ್ನು ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಫುಟ್ಪಾತ್ನಲ್ಲಿ ಯಾವುದೇ ರೀತಿಯಾಗಿರುವಂಥ ವಾಹನದ ನಿಲುಗಡೆಯನ್ನು ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ಮಾರ್ಗಸೂಚಿಯನ್ನು ಕೂಡ GBA ಅಧಿಕಾರಿಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. SOPಗಳನ್ನು ತಯಾರಿಸೋದಕ್ಕೆ 5 ನಗರ ಪಾಲಿಕೆಯ ಆಯುಕ್ತರುಗಳಿಗೆ ಈಗಾಗಲೇ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾಹಿತಿ ಕೊಡುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಿನಲ್ಲಿ 1500 ಕಿಲೋಮೀಟರ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರೈಕೆಯಾಗುತ್ತೆ. ಅದರ ಬೆನ್ನಲ್ಲೇ ಬೆಂಗಳೂರಿನ ಫುಟ್ಪಾತ್ನಲ್ಲಿ SOP ಕೂಡ ಜಾರಿಯಾಗುತ್ತೆ. ಈಗಾಗಲೇ ಹೇಳಿದಾಗೆ ಇಷ್ಟು ಅಂಶಗಳು ಒಳಗೊಂಡಂತೆ SOP ಇರುತ್ತೆ. ಆದರೆ ಇದರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಿರುವಂಥ ತಕರಾರು ಏನು ಅಂತಂದರೆ, ನೀವು ಕೊಟ್ಟ ಜಾಗದಲ್ಲಿ ನಮಗೆ ಎಲ್ಲಿ ಬಿಸ್ನೆಸ್ ಆಗುತ್ತೆ ಅನ್ನುವಂಥದ್ದು. ನಾವು ಈಗ ಬಿಸ್ನೆಸ್ ಮಾಡ್ತಾ ಇದ್ದಂಥ ಜಾಗದಲ್ಲಿ ಅವಕಾಶ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ, ಇಲ್ಲದಿದ್ದರೆ ನೀವು ಕೊಡುವಂಥ ಜಾಗದಲ್ಲಿ ನಮಗೆ ಗ್ರಾಹಕರು ಬರಲ್ಲ ಅನ್ನುವಂಥ ಒಂದು ಬೇಡಿಕೆ ಅವರದ್ದು. ಅದು ಯಾವುದಕ್ಕೂ ಕೂಡ GBA ಅಧಿಕಾರಿಗಳು ಸೊಪ್ಪು ಹಾಕ್ತಾ ಇಲ್ಲ.
ಎಲ್ಲ ಸರ್ಕಾರ ಕೊಟ್ಟಿರುವಂಥ ಸೂಚನೆ ಮೇರೆಗೆ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶದ ಮೇರೆಗೆ ಈ ಒಂದು ಕಾರ್ಯಾಚರಣೆ ಮಾಡಿದೀಗ ಹೊಸದಾಗಿರುವಂಥ ಒಂದು SOP ಅನ್ನು ಕೂಡ ರಚನೆ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.